ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಪಾರ್ಟ್ 6 ವಿಡಿಯೋದಲ್ಲಿ ನಾವು EBIT EPS ಅನಾಲಿಸಿಸ್ ಮೇಲೆ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೀವಿ ಓಲ್ಡ್ ಕ್ವಶನ್ ಪೇಪರ್ದಿಂದ. ಈ ಒಂದು ವಿಡಿಯೋದಲ್ಲಿ ಕೂಡ ನಾವು 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ. KOD 2025 ಗೆ ಬಂದಿರುವಂತಹ ಕ್ವಶನ್ ನೋಡ್ರಿ. ಗುಡ್ ನ್ಯೂಸ್ ಕಂಪನಿ ಲಿಮಿಟೆಡ್ ವೆಂಟ್ ಟು ಸೆಟ್ ಅಪ್ ನ್ಯೂ ಫ್ಯಾಕ್ಟರಿ ಅಟ್ an investment of rupees 80 lakh. The new factory is expected to yield EBIT rupees 16 lakh. For maximizing its EPS, the company is considering the following alternative financial proposals. Financial proposal 1, all in equity shares of rupees 100 each. Proposal 2, rupees 40 lakh in 12% debenture and remaining in equity shares of rupees 100 each. ಹೊಸದಾಗಿ ಕಂಪನಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ 80 ಲ್ಯಾಕ್ ರುಪೀಸ್ ಏನಾಗೈತಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ನೀಡೈತಿ. 80 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ EBIT ಎಷ್ಟು ಸಿಗ್ಬಹುದು ಅಂತಂದ್ರೆ 16 ಲಕ್ಷ ಸಿಗ್ಬಹುದು. ಇಲ್ಲಿ ನಮ್ಗೆ ಈ 80 ಲ್ಯಾಕ್ ಅನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎರಡು ಆಯ್ಕೆಗಳು ಅವ್ರ ಹತ್ರ ಇದಾವೆ. ಒಂದೇದೇನು ಅಂತಂದ್ರೆ ಆಲ್ ಇನ್ ಇಕ್ವಿಟಿ, ಎಲ್ಲ ಇಕ್ವಿಟಿ ಒಳಗ, ಅಂಡ್ ಅನದರ್ ಒನ್ ಯಾವುದು ಅಂತಂದ್ರೆ ಇರೋದು 40 ಲ್ಯಾಕ್ ಡಿಬೆಂಚರ್ ಒಳಗೆ ತರೋದು ಅಂಡ್ ರಿಮೈನಿಂಗ್ ಏನಂದ್ರೆ 40 ಲ್ಯಾಕ್ ಇಕ್ವಿಟಿ ಒಳಗೆ ತರೋದು. The company is in 50% tax bracket. As a financial advisor, which proposal you may recommended and why? ಯಾವ ಪ್ರಪೋಸಲ್, ಒಂದನೇದ್ದು ಅಥವಾ ಎರಡನೇದ್ದು ಪ್ರಪೋಸಲ್ದಲ್ಲಿ ಯಾವುದನ್ನ ರೆಕಮೆಂಡ್ ಮಾಡ್ತೀರಿ ಅಂತ ನಿಮ್ಗೆ ಕೇಳ್ಯಾರ. ಇಂದ ನಾವು 4 ಪ್ರಪೋಸಲ್ದು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲೇನಪ್ಪ ಅಂದ್ರೆ 2 ಪ್ರಪೋಸಲ್ ಮಾತ್ರ ಕ್ವಶನ್ ಇದೆ. ಫಸ್ಟ್ ಬರಿಬೇಕಾಗ್ತೈತಿ ನಾವು ಏನು ಅಂತಂದ್ರೆ EBIT EPS ಅನಾಲಿಸಿಸ್ ಅಂತ ಹೇಳಿ, ಅಂಡ್ ನೆಕ್ಸ್ಟ್ ವರ್ಡ್ ಏನು ಅಂತಂದ್ರೆ ಅಲ್ಟರ್ನೇಟಿವ್ ಫೈನಾನ್ಷಿಯಲ್ ಪ್ರಪೋಸಲ್ ವಿತ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ rupees 80 ಲ್ಯಾಕ್ ಅಂತ ಬರೀಬೇಕು. ಪರ್ಟಿಕ್ಯುಲರ್ ಪ್ರಪೋಸಲ್ ಎ ಮತ್ತು ಪ್ರಪೋಸಲ್ ಬಿ ಅಥವಾ ಪ್ರಪೋಸಲ್ 1, 2 ಅಂತ ಬರೆದ್ರು ನಡೀತೈತಿ. ಒಂದೇ ಪ್ರಪೋಸಲ್ ಏನಿದೆ ಅಂತ ನೋಡ್ರಿ, ಆಲ್ ಇನ್ ಇಕ್ವಿಟಿ ಅಂತ ಹೇಳ್ಯಾರ. ಹಾಗಾಗಿ ನಾವ್ ಇಲ್ಲಿ ಏನ್ ಬರೀಬೇಕು, ಇಕ್ವಿಟಿ rupees 80 ಲ್ಯಾಕ್ ಅಂತ ಬರೀಬೇಕು. ಎರಡನೇದು ಏನೈತಿ ಅಂತಂದ್ರೆ rupees 40 ಲ್ಯಾಕ್ ಡಿಬೆಂಚರ್, 12% ಡಿಬೆಂಚರ್ ರಿಮೈನಿಂಗ್ ಇನ್ ಇಕ್ವಿಟಿ ಅಂತ ಹೇಳ್ಯಾರ. ಅಂದ್ರೆ ಏನಾಗ್ತೈತಿ, 40 ಲ್ಯಾಕ್ ಇಕ್ವಿಟಿ ಆಗ್ತೈತಿ ಅಂಡ್ ಅನದರ್ ಒನ್ 12% ಡಿಬೆಂಚರ್ rupees 40 ಲ್ಯಾಕ್ ಆಗ್ತೈತಿ. ಎರಡು ಕ್ಲಿಯರ್ ಆಗಿ ನಾವು ಇಲ್ಲೇ ನಾವು ಬರ್ಕೊಂಡ್ರೆ ಏನಾಗ್ತೈತಿ, ಪ್ರಾಬ್ಲಮ್ ಬಿಡಿಸುವಾಗ ನಮ್ಗೆ ಈಸಿಯೆಸ್ಟ್ ಆಗತ್ತ. ಕ್ವಶನ್ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ಫಸ್ಟ್ ಕೊಟ್ಟಿರೋದು EBIT ಎಷ್ಟೈತಿ ಅಂದ್ರೆ 16 ಲ್ಯಾಕ್ ಐತಿ. ಎರಡು ಕಡೆ 16 ಲ್ಯಾಕ್ ಬರ್ಕೋರಿ. ದೆನ್ ಇದಾದ್ಮೇಲೆ ನಾವು ಡಿಡಕ್ಟ್ ಮಾಡಬೇಕಾಗಿರೋದೇನು ಅಂತಂದ್ರ ಇಂಟ್ರೆಸ್ಟ್ ಅನ್ನ ತೆಗಿಬೇಕು. ಪ್ರಪೋಸಲ್ 1 ಒಳಗೆ ನೋಡ್ರಿ, ಇಲ್ಲಿ ಯಾವುದೇ ರೀತಿಯ ಡಿಬೆಂಚರ್ ಇಲ್ಲ, ಹಾಗಾಗಿ ಇಂಟ್ರೆಸ್ಟ್ ಇದ್ರೊಳಗ ಬರೋದಿಲ್ಲ. ಇಂಟ್ರೆಸ್ಟ್ ಕಾಲಮ್ ಏನಾಗ್ತೈತಿ, ನಿಲ್ ಆಗ್ತೈತಿ. ಎರಡನೇ ಪ್ರಪೋಸಲ್ ಒಳಗೆ ಏನೈತಿ ಅಂದ್ರೆ 12% ಡಿಬೆಂಚರ್ rupees 40 ಲ್ಯಾಕ್ ಐತಿ. ಅಂದ್ರೆ 40 ಲ್ಯಾಕ್ ಮೇಲೆ ನೀವು 12% ತೆಗಿಬೇಕು. 12% ತೆಗೆದ್ರೆ ಎಷ್ಟಾಗ್ತೈತ್ರಿ, 4,80,000 ಆಗ್ತೈತಿ. 4,80,000 ಇಲ್ಲೇ ಬರೀರಿ, ಈ ಕಾಲಮ್ ನಿಲ್ಲಿಡ್ರಿ. ಡಿಡಕ್ಟ್ ಮಾಡಿ ಬರ್ಕೋಬೇಕು. ಡಿಡಕ್ಟ್ ಮಾಡಿ ಬರೆದ್ರೆ ವಾಪಸ್ ಎಷ್ಟು ಬರುತ್ತೆ ಅಂತಂದ್ರೆ EBT ಅಂತ ನಾವು ಅದಕ್ಕೆ ಕರಿತೀವಿ. EBT ಇಲ್ಲಿ 16 ಲ್ಯಾಕ್ ಇರ್ತೈತಿ, ಇಲ್ಲೇ 11,20,000 ಆಗ್ತೈತಿ. ದೆನ್ ಇದಾದ್ಮೇಲೆ ಇರೋದು ಏನು ಅಂದ್ರೆ ಟ್ಯಾಕ್ಸ್ ಅನ್ನ ತೆಗಿಬೇಕು. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಹೇಳ್ಯಾರ ಅಂದ್ರೆ ಕ್ವಶನ್ ಒಳಗ 50% ಹೇಳ್ಯಾರ. 16 ಲಕ್ಷದ ಮೇಲೆ 50% ತೆಗಿರಿ, 8 ಲ್ಯಾಕ್ ಬರುತ್ತೆ. ಅಂಡ್ ಅನದರ್ ಒನ್ 11,20,000 ಮೇಲೆ 50% ತೆಗಿರಿ, 5,60,000 ಬರುತ್ತೆ. ಇದನ್ನ ಡಿಡಕ್ಟ್ ಮಾಡಿದ್ರೆ ಬರೋದೇನು ಅಂತಂದ್ರೆ EAT ಅಂತ ಕರಿತೀವಿ ನಾವು, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ. ಮೈನಸ್ ಮಾಡಿ ಬರ್ಕೋರಿ, 8 ಲ್ಯಾಕ್, ಇದು 5,60,000 ಬರುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್ ಇರೋದು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ತೆಗಿಬೇಕು. ಎರಡು ಕೇಸ್ ಒಳಗೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲವೇ ಇಲ್ಲ, ಹಾಗಾಗಿ ಏನ್ ಮಾಡ್ಬೇಕು, ನಿಲ್ ಇಡ್ಬೇಕು. ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತೆ, ಒಂದನೇ ಕೇಸ್ ಒಳಗ 8 ಲ್ಯಾಕ್ ಬರುತ್ತೆ, ಎರಡನೇ ಕೇಸ್ ಒಳಗ 5,60,000 ಬರುತ್ತೆ. ಇಷ್ಟಾದ್ರೆ ಟೇಬಲ್ ಫಾರ್ಮೆಟ್ ಏನಿತ್ತಲ್ಲ ಇದು ಕಂಪ್ಲೀಟ್ ಆದಂಗ. ನೆಕ್ಸ್ಟ್ ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಇದಾವು ಅನ್ನೋದನ್ನ ನೋಡ್ಬೇಕಾಗ್ತೈತಿ. ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಪ್ರಪೋಸಲ್ 1 ಅಥವಾ ಎ ಅಂತ ಏನ್ ಕರಿತೀವಿ, ಇಲ್ಲಿ ನೋಡ್ರಿ 80 ಲ್ಯಾಕ್ ಇರೋದ ಪೂರ್ತಿಯಾಗಿ ಏನಪ್ಪಾ ಅಂತಂದ್ರ ಇಕ್ವಿಟಿನ ಐತಿ. ಫೇಸ್ ವ್ಯಾಲ್ಯೂ ಎಷ್ಟು ಐತ್ರಿ, 100 ಐತಿ. ಏನ್ ಮಾಡ್ಬೇಕು, 80 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ರಿ, ಎಷ್ಟು ಬರುತ್ತೆ ಅವಾಗ ನಿಮ್ಗ 80,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬರ್ತಾವ. ಎರಡನೇ ಕೇಸ್ ಒಳಗ ಇಕ್ವಿಟಿ ಎಷ್ಟು ಐತಿ ಅಂತಂದ್ರೆ ಅಮೌಂಟ್
ಇರೋದು 40 ಲ್ಯಾಕ್ ಐತಿ. 40 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ರಿ. ಇಲ್ಲಿನೂ ಕೂಡ ಎಷ್ಟಾಗತ್ತ 40,000 ಇಕ್ವಿಟಿ ಶೇರ್ಸ್ಗಳು ಬರ್ತಾವ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತ. ಯಾಕಂದ್ರ EPS ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಅದು ಬೇಕಾಗ್ತೈತಿ. ಬರೀರಿ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 1ನೇ ಕೇಸ್ ಒಳಗೆ ಎಷ್ಟು 80,000, 2ನೇ ಕೇಸ್ ಒಳಗ ಎಷ್ಟು 40,000 ಅಂತ ನೀವು ಬರೀರಿ. ಇದಾದ್ಮೇಲೆ ಫಾರ್ಮುಲಾ ಬರಿಬೇಕ. EPS ಇಸ್ ಈಕ್ವಲ್ ಟು ಫಾರ್ಮುಲಾ ಏನ EAESH ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಒಂದೇದ್ರೊಳಗ ಅರ್ನಿಂಗ್ಸ್ ಅವೈಲೇಬಲ್ ಎಷ್ಟೈತಿ 8 ಲ್ಯಾಕ್ ಐತಿ. 8 ಲ್ಯಾಕ್ ಡಿವೈಡೆಡ್ ಬೈ 80,000 ಮಾಡಿದ್ರ 10 ಬರುತ್ತ. 2ನೇ ಕೇಸ್ ಒಳಗ 5,60,000 ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕ 40,000 ಮಾಡ್ಬೇಕ. 40 ನಿಮ್ಗ ಆನ್ಸರ್ ಬರುತ್ತೆ. ಇವೆರಡು ಆನ್ಸರ್ಗಳು ಬಂದ್ಮೇಲೆ ಯಾವ್ದು ಬೆಟರು EPS ಇರುತ್ತೋ ಅಂದ್ರ ಹೈಯೆಸ್ಟ್ EPS ಇರೋದನ್ನ ನೀವು ರೆಕಮೆಂಡ್ ಮಾಡಬೇಕು ಕೂಡ ನೀವಲ್ಲೇ ಬರಿಬೇಕಾಗ್ತೈತಿ. ಕಮೆಂಟ್ ಏನ್ ಬರಿಬೇಕ EPS in case of proposal B is higher than proposal A, therefore proposal B is recommended ಅಂತ ಹೇಳಿ ಕಮೆಂಟ್ ಅನ್ನ ನೀವು ಬರಿಬೇಕು. ಕಮೆಂಟ್ಗೂ ಕೂಡ 2ರಿಂದ 3 ಮಾರ್ಕ್ಸ್ ಇರೋದ್ರಿಂದ ಅದನ್ನು ಕೂಡ ನೀವು ಬರಿಲೇಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 2023-24ಗೆ ಕೇಸ್ ಸ್ಟಡಿ ಕಂಪಲ್ಸರಿ ಕ್ವಶನ್ ಅಂತ ಇತ್ತು. ಮುಂಚೆಗೆ ಅದು ಬರ್ತಿತ್ತು ಕೇಸ್ ಸ್ಟಡಿ ಅಂತ ಹೇಳಿ. ನಿಮ್ಗೆ ಈಗ ಯಾವುದೇ ರೀತಿ ಕೇಸ್ ಸ್ಟಡೀಸ್ಗಳು ಇರೋದಿಲ್ಲ. ಇದು ಕ್ವಶನ್ ಒಂದು 15 ಮಾರ್ಕ್ಸ್ಗೆ ಇರುತ್ತೆ. ಇದನ್ನ ಸಾಲ್ವ್ ಮಾಡೋಣ. ಈ ಕೇಸಸ್ ಒಳಗ ಏನೈತಿ ಅಂದ್ರ 4 ಪ್ರಪೋಸಲ್ಗಳನ್ನ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋಣ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.